ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಅಪಘಾತ ನಡೆದಿದೆ. ನಡು ರಸ್ತೆಯಲ್ಲಿ ಭಯಾನಕ ರೀತಿ ಸವಾರ ಪಲ್ಟಿಯಾಗಿದ್ದಾರೆ. ಇದು ಜಿಗಣಿಯ ಡಬಲ್ ರೋಡ್ ಬಳಿ ಆಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಅಂತ ಗೊತ್ತಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಪಘಾತಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ನಡು ರಸ್ತೆಯಲ್ಲಿ ಭಯಾನಕ ರೀತಿ ಸವಾರನೊಬ್ಬ ಪಲ್ಟಿಯಾಗಿದ್ದಾನೆ. ಇದು ನಗರದ ಜಿಗಣಿಯ ಡಬಲ್ ರೋಡ್ ಬಳಿ ಆಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಅಂತಲೇ ಇಲ್ಲಿ ಗೊತ್ತಾಗ್ತಾ ಇದೆ. ಹಂಪ್ಸನ್ನ ಎಗರಿಸ್ತಾ ಇದ್ದಂತೆ ಬೈಕ್ ಸವಾರ ಹಾರಿಬಿದ್ದ. ನಗರ ಪ್ರದೇಶದಲ್ಲಿ ಸ್ಪೀಡ್ ಕಂಟ್ರೋಲ್ಗೋಸ್ಕರ ಸಾಕಷ್ಟು ಹಂಪ್ಸ್ಗಳನ್ನು ಅಳವಡಿಸಿರ್ತಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಈ ಅಪಘಾತ ಇದೆ. ಭೀಕರ ಅಪಘಾತದ ದೃಶ್ಯ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಇದು ನಿಜಕ್ಕೂ ಬೆಂಗಳೂರಿನ ಜನತೆ ಬೆಚ್ಚಿ ಬೀಳಿಸುವಂತಹ ಅಪಘಾತದ ಸುದ್ದಿ ಮತ್ತು ವಾಹನ ಸವಾರರು ನೋಡಲೇಬೇಕಾದಂತಹ ಸುದ್ದಿ. ಸಾಕಷ್ಟು ಸುದ್ದಿಗಳನ್ನು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾನೆ ಇರುತ್ತೆ. ಸಾಕಷ್ಟು ಜನ ನೋಡ್ತಾನೆ ಇರ್ತಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹೇಳಿ ಕೇಳಿ ಮೊನ್ನೆ ಸೋಮವಾರದಿಂದ ಕೂಡ ಮಳೆ ಬರ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಒಂದು ಕಡೆ ವಾಯುಭಾರ ಕುಸಿತ ಆಗಿ ಅದರ ಎಫೆಕ್ಟ್ ಈಗ ಕರ್ನಾಟಕಕ್ಕೆ ಕೂಡ ತಟ್ಟಿದೆ. ವಾಹನ ಸವಾರರಿಗೆ ವಾಹನಗಳನ್ನು ಚಾಲನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಂಟ್ರೋಲಿಗೆ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ನೀವು ರೈಟ್ ಹೋಗ್ತಾ ಇದ್ರೆ ಅದು ಲೆಫ್ಟೇ ಹೋಗ್ತಾ ಇರುತ್ತೆ ಗಾಡಿ. ಯಾಕಂದರೆ ಗೊತ್ತಾಗಲ್ಲ, ಜಾರ್ತಾ ಇರುತ್ತೆ. ಮತ್ತೊಂದು ಕಡೆ ಹಂಪ್ಸ್ ಇದೆ, ಶೀತ ಥಂಡಿ ವಾತಾವರಣ, ಮುಂದ್ಗಡೆ ಯಾರು ಬರ್ತಾ ಇದ್ದಾರೆ ಗೊತ್ತಾಗಲ್ಲ. ಮಿಸ್ಟ್ ಕೂಡ ತಂಪ್ಕೊಂಡಿದೆ. ಯಾಕಂದರೆ ಈ ಮಡಿಕೇರಿ ಚಿಕ್ಕಮಗಳೂರು ಪ್ರದೇಶದಲ್ಲೆಲ್ಲ ಯಾವ ರೀತಿ ಮಿಸ್ಟ್ ಇರುತ್ತಲ್ಲ ಆ ರೀತಿ ಬೆಂಗಳೂರಿನಲ್ಲೂ ಕೂಡ ಆವರಿಸ್ಕೊಂಡಿದೆ. ದೃಶ್ಯ ಇಲ್ಲಿ ಸಾಕಷ್ಟು ಭಯಾನಕ ದೃಶ್ಯಾವಳಿ ಅದು. ಯಾಕಂದರೆ ಹಂಪ್ಸ್ ಇರುತ್ತೆ. ಪಾಪ ಕೆಲವರು ಈ ಹೊಸಬ್ರು ಬರ್ತಾ ಇರ್ತಾರೆ, ಗೊತ್ತಿರಲ್ಲ, ಬೇರೆ ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗ್ತಾ ಇರ್ತಾರೆ. ಅವರು ಏನೋ ಮಳೆ ಬರ್ತಾ ಇರುತ್ತೋ ಅಥವಾ ಇನ್ನೇನೋ ಅರ್ಜೆಂಟ್ ಕೆಲಸ ಇರುತ್ತೆ, ತರಾತುರಿಯಲ್ಲಿ ಹೋಗ್ತಾ ಇರ್ತಾರೆ. ಸಾಕಷ್ಟು ಸಂಚಾರಿ ನಿಯಮಗಳನ್ನು ಫಾಲೋ ಮಾಡಿ ಅಂತ ಒಂದಿಷ್ಟು ಹೇಳ್ತಾ ಇರ್ತಾರೆ. ಸರ್ಕಾರದಿಂದನೂ ಕೂಡ ಗೈಡ್ಲೈನ್ ಮಾಡ್ತಾ ಇರ್ತಾರೆ. ಸಂಚಾರಿ ಪೊಲೀಸ್ನವರು ಕೂಡ ಒಂದಿಷ್ಟು ನಿಯಮಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸವಾರರು ನಿಯಮಗಳನ್ನು ಫಾಲೋ ಮಾಡಲ್ಲ. ಒಂದು ಹೆಲ್ಮೆಟ್ ಹಾಕಲ್ಲ, ಇನ್ನೊಂದು ಕಡೆ ಸಿಗ್ನಲ್ಗಳನ್ನು ಜಂಪ್ ಮಾಡುವಂಥದ್ದು, ಮತ್ತು ಈ ರೀತಿಯಾದಂತಹ ಹಲವಾರು ಅನಾಹುತಗಳಿಗೆ ಕಾರಣ ಆಗುತ್ತೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಎಂಥವರ ಎದೆ ಕೂಡ ಜಲ್ ಅನಿಸುತ್ತೆ ಒಂದು ಕ್ಷಣ. ಹಾಗಾಗಿ ಇಂತಹ ದೃಶ್ಯಾವಳಿಗಳನ್ನು ನೋಡಿದ ಮೇಲಾದರೂ ಕೂಡ ಸಾಕಷ್ಟು ಜನ ವಾಹನ ಸವಾರರು ಅರ್ಥಕೊಳ್ಬೇಕು. ಏನೊಂದು 2 ನಿಮಿಷ 5 ನಿಮಿಷ ಲೇಟಾಗಿ ಹೋದರೆ ಏನೂ ಆಗಲ್ಲ. ನೀವು ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ನೋಡಿದರೆ ಆಕ್ಸಿಡೆಂಟ್ ಆಗುತ್ತೆ. Ashwavega English News. Coming soon. Your channel, your voice, your trust.